ಇತ್ತೀಚಿನ ವರ್ಷಗಳಿಂದ ಆರಂಭವಾಗಿರುವ ವಿರಾಜಪೇಟೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಂಪನ್ಮೂಲ ಮತ್ತು ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಮಾದರಿ ವಿದ್ಯಾಸಂಸ್ಥೆಯಾಗಿ ಹೆಸರು ಗಳಿಸಿರುವ ಕಾಲೇಜಿಗೆ ಹೆಚ್ಚಿನ ಮಕ್ಕಳು ದಾಖಲಾಗಿ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕೆಂದು ಶಾಸಕ ಎಸ್ ಪೊನ್ನಣ್ಣ ಮನವಿ ಮಾಡಿದ್ದಾರೆ. ಈಗಾಗಲೇ ಕಾಲೇಜಿನ ಪ್ರವೇಶಾತಿ ಆರಂಭವಾಗಿದೆ. ಬಿಎ, ಬಿಕಾಂ, ಬಿಬಿಎ ತರಗತಿಗಳಲ್ಲಿ 380ಕ್ಕೂ ಹೆಚ್ಚಿನ ಮಕ್ಕಳಿದ್ದಾರೆ. ಹಲವು ವಿದ್ಯಾರ್ಥಿಗಳು ಉತ್ತಮ ಉದ್ಯೋಗವನ್ನು ಪಡೆದುಕೊಂಡಿದ್ದಾರೆ. ಸುಸಜ್ಜಿತ ಕ್ರೀಡಾಂಗಣ, 11,000 ಪುಸ್ತಕಗಳುಳ್ಳ ಗ್ರಂಥಾಲಯ, ಸ್ಮಾರ್ಟ್ ಕ್ಲಾಸ್ ಸೌಲಭ್ಯಗಳಿದ್ದು, ಬಿಕಾಂ ಪದವೀಧರರಿಗೆ ಶಿಷ್ಯ ವೇತನ ಸಹಿತ ಇಂಟರ್ನ್ಶಿಪ್ ಸೌಲಭ್ಯವೂ ಇದೆ ಎಂದು ಶಾಸಕ ಎಸ್ ಪೊನ್ನಣ್ಣ ಹೇಳಿದರು. ಪೋಷಕರ ಕೈಗೆಟುಕುವ ಪ್ರವೇಶ ಶುಲ್ಕವಿದ್ದು, ಉತ್ತಮ ಶಿಕ್ಷಕ ವರ್ಗವಿರುವ ಕಾಲೇಜು ಶಿಸ್ತಿಗೆ ಹೆಸರಾಗಿದೆ. ಭವಿಷ್ಯದಲ್ಲಿ ಹೆಚ್ಚುವರಿ ಕೊಠಡಿ, ಪ್ರಯೋಗಾಲಯ ನಿರ್ಮಾಣವಾಗಲಿದೆ. ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಅತ್ಯುತ್ತಮ ವಿದ್ಯಾಸಂಸ್ಥೆಯಾಗಿರುವ ಈ ಕಾಲೇಜು ಈಗಾಗಲೇ ಮಾದರಿ ವಿದ್ಯಾಸಂಸ್ಥೆ ಎಂಬ ಹೆಸರು ಪಡೆದುಕೊಂಡಿದೆ ಎಂದು ಶೈಕ್ಷಣಿಕ ಸಮಿತಿ ಅಧ್ಯಕ್ಷರೂ ಆಗಿರುವ ಎಸ್ ಪೊನ್ನಣ್ಣ ಹೇಳಿದರು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿರಾಜಪೇಟೆ ಬರೋ ವರ್ಷದ ಅಡ್ಮಿಷನ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ನಾನು ಈ ಕಾಲೇಜಿನ ಅಧ್ಯಕ್ಷನಾಗಿ, ಇಲ್ಲಿಯ ಜನಪ್ರತಿನಿಧಿಯಾಗಿ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ಭಾಳ ಉತ್ತಮವಾದಂಥ ಎಲ್ಲ ವ್ಯವಸ್ಥೆಗಳನ್ನು ಒಳಗೊಂಡಂಥ ಈ ಕಾಲೇಜಲ್ಲಿ ಸೇರ್ಪಡೆಯಾಗಿ ಇಲ್ಲಿ ನಾವು BA, ಬಿಕಾಂ, BBA ಈ 3 ಕೋರ್ಸ್ಗಳನ್ನು ಕೊಡ್ತೇವೆ. 380ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ. ಇಲ್ಲಿಂದ ಹೊರಹೋದಂಥವರಿಗೆ ಉತ್ತಮವಾದಂಥ ಉದ್ಯೋಗವನ್ನು ಕೂಡ ಸಿಕ್ಕಿರುವಂಥದ್ದನ್ನ ನಾವು ನೋಡಿದ್ದೇವೆ. ಕ್ರೀಡಾಪಟುಗಳು, ಯಾಕಂದರೆ ಭಾಳ ಒಳ್ಳೆಯ ಒಂದು ಆಟದ ಮೈದಾನ ಕೂಡ ಇದೆ. ಒಳ್ಳೆಯ ಕ್ರೀಡಾಪಟುಗಳು ಕೂಡ ಇಲ್ಲಿಂದ ಹೊರಹೊಮ್ಮಿದ್ದಾರೆ. 11,000 ಪುಸ್ತಕ ಇರುವಂಥ ಒಂದು ಉನ್ನತ ಮಟ್ಟದ ಲೈಬ್ರರಿ ಇದೆ. ಸ್ಮಾರ್ಟ್ ಕ್ಲಾಸ್ ಇದೆ. ಭಾಳ ವಿಶೇಷವಾಗಿ ನಾವು ಬಿಕಾಮ್ನಲ್ಲಿ AIDP ಕೋರ್ಸ್ ಅಂದರೆ 2 ವರ್ಷ ಓದಿದ ನಂತರ 3ನೇ ವರ್ಷ ಇಂಟರ್ನ್ಶಿಪ್ ಜೊತೆಗೆ 45,000 ರೂಪಾಯಿವರೆಗೂ ಇಂಟರ್ನ್ಶಿಪ್ ಹಣವನ್ನು ಕೊಡುವಂಥ ಒಂದು ಕೋರ್ಸ್ ಕೂಡ ಇಲ್ಲಿದೆ. BBA ಇದೆ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳು ಕೂಡ ಇದೆ. ಆ್ಯಡ್ ಆನ್ ಕೋರ್ಸ್ ಆಗಿ ಸರ್ಟಿಫಿಕೇಟ್ ಕೋರ್ಸ್ಗಳಿದೆ. ಭಾಳ ಕಾಲೇಜು ಸರ್ಕಾರಿ ಕಾಲೇಜ್ ಆಗಿರೋದ್ರಿಂದ ಭಾಳ ಕಮ್ಮಿ ಫೀಸ್ನಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ತಾವು ಪೂರ್ಣಗೊಳಿಸ್ಬೋದು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 6,245 ರೂಪಾಯಿ, ಹಿಂದುಳಿದ ವರ್ಗದವರಿಗೆ 6,529 ರೂಪಾಯಿ, ಹಾಗೆ ಜನರಲ್ ಕ್ಯಾಟಗರಿ ಅವರಿಗೆ 7,516 ರೂಪಾಯಿ ಮಾತ್ರ ಫೀಸನ್ನು ಇಲ್ಲಿ ಪಡ್ಕೊಳ್ತಾರೆ. ಭಾಳ ಚೆನ್ನಾಗಿ, ಭಾಳ ಉತ್ತಮವಾಗಿ ಇರುವಂಥ ಶಿಕ್ಷಕಿಯರು ವರ್ಗದವರು ಇಲ್ಲಿ, ವೃಂದದವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಅಧ್ಯಕ್ಷನಾಗಿ ಬಂದಂಥ ಪ್ರತಿ ಸಂದರ್ಭದಲ್ಲೂ ಕೂಡ ಈ ಕಾಲೇಜಿನಲ್ಲಿ ಇರುವಂಥ ಶಿಸ್ತನ್ನು ಕಂಡು ಭಾಳ ಪ್ರಶಂಸೆಯನ್ನು ಮಾಡಿದ್ದೇನೆ ಮತ್ತು ಶ್ಲಾಘನೀಯ ಕೂಡ. ಯಾಕಂದರೆ ಇದನ್ನು ನಡೆಸ್ಕೊಂಡು ಬಂದಿರುವಂಥ ರೀತಿ ಇಲ್ಲಿರುವಂಥ ಎಲ್ಲರಿಗೂ ಕೂಡ ಮಾದರಿ. ಅದರಿಂದ ಇಲ್ಲಿ ಬಂದು ನಿಮ್ಮ ವಿದ್ಯಾಭ್ಯಾಸವನ್ನು ಮಾಡಿ ನಿಮ್ಮ ಭವಿಷ್ಯವನ್ನು ರೂಪಿಸಲಿಕ್ಕೆ ಒಳ್ಳೆಯ ಒಂದು ಸಂಸ್ಥೆ ಇವತ್ತು ವಿರಾಜಪೇಟೆನಲ್ಲಿದೆ. ಎಲ್ಲರೂ ಬಂದು ಇಲ್ಲಿ ತಮ್ಮ ದಾಖಲಾತಿಯನ್ನು ಮಾಡಿ ಅಂಥೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ನಾವು ಈಗ ಮುಂದಿನ ವರ್ಷಗಳಲ್ಲಿ ಹಲವಾರು ಯೋಜನೆಯಡಿ ಲ್ಯಾಬೊರೇಟರಿಯನ್ನು ಕೂಡ ಪ್ರಾರಂಭ ಮಾಡುವಂಥದ್ದು, ಹೊಸ ಕೊಠಡಿಯನ್ನು ಪ್ರಾರಂಭ ಮಾಡುವಂಥದ್ದು, ಮತ್ತು ಇನ್ನೊಂದು ಈಗ ಕೊಠಡಿ ಈಗಾಗಲೇ ಪ್ರಾರಂಭ ಆಗಲಿಕ್ಕೆ ತಯಾರಾಗಿದೆ. ಅದನ್ನು ಉದ್ಘಾಟನೆ ಮಾಡುವಂಥ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಮತ್ತು ಮಾದರಿ ಕಾಲೇಜಾಗಿ ಕೂಡ ಆಯ್ಕೆಯಾಗಿದೆ. ಈ ಕಾಲೇಜ್ ಈಗ ಮಾದರಿ ಕಾಲೇಜಾಗಿ ಕೂಡ ಆಯ್ಕೆಯಾಗಿದೆ. ಮತ್ತು ಸ್ಕಾಲರ್ಶಿಪ್ಗಳು, ಇದು ರಾಜ್ಯದಿಂದ ಕೊಡುವಂಥ ಸ್ಕಾಲರ್ಶಿಪ್ಪು, SSP, NSP ಈ ಎಲ್ಲ ಸ್ಕಾಲರ್ಶಿಪ್ ಕೂಡ ಈ ಕಾಲೇಜಿನಲ್ಲಿ ಓದಂಥ ವಿದ್ಯಾರ್ಥಿಗಳಿಗೆ ದೊರಕಿದೆ, ಮುಂದಕ್ಕೂ ಕೂಡ ದೊರಕ್ತಿದೆ. ಇದರಿಂದ ಎಲ್ಲ ರೀತಿಯಾದಂಥ ಸೌಲಭ್ಯಗಳು ಇರುವಂಥ ಒಂದು ಕಾಲೇಜು ವಿರಾಜಪೇಟೆಯಲ್ಲಿದೆ. ತಾವೆಲ್ಲ ಬಂದು ಇದರ ಅನುಕೂಲಗಳನ್ನು, ಸೌಲಭ್ಯಗಳನ್ನು ಪಡ್ಕೊಳ್ಳಿ ಅಂತ ತಮ್ಮಲ್ಲಿ ಕೇಳ್ತಾ ಇದ್ದೀನಿ. ಹೆಚ್ಚು ಇಲ್ಲಿ ದಾಖಲಾತಿ ಆದರೆ ಅಷ್ಟೇ ಹೆಚ್ಚು ಕಾಲೇಜ್ ಕೂಡ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ನಮಸ್ಕಾರ.